ವೀಕ್ಷಕರೇ, ನಿಮ್ಗೆ ಇದು ಗೊತ್ತಾ? 2021ರಲ್ಲಿ ಅಮೆರಿಕದ ಯೂನಿವರ್ಸಿಟಿ ಒಂದು ಆರೋಗ್ಯವಂತ ಮನುಷ್ಯರಲ್ಲಿ ಎಲ್ಲಾ ಹಾರ್ಮೋನ್ಗಳು ಸೀಸನ್ಗೆ ತಕ್ಕ ಹಾಗೆ ಹೆಚ್ಚಾಗ್ತಾ ಕಮ್ಮಿ ಆಗ್ತಾ ಇರುತ್ತೆ ಅಂತ ಪ್ರೂವ್ ಮಾಡಿದ್ರು. ಅದರಲ್ಲೂ ಟೆಸ್ಟೋಸ್ಟಿರಾನ್ ಮತ್ತೆ ಎಸ್ಟ್ರಾಡಾಯಿಲ್ ಹಾರ್ಮೋನ್ ಜನವರಿ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಹಾಗೆ ಕಮ್ಮಿ ಆಗ್ತಾ ಆಗ್ತಾ ಮತ್ತೆ ಡಿಸೆಂಬರ್ ಅಲ್ಲಿ ಮತ್ತೆ ಹೆಚ್ಚಾಗುತ್ತೆ ಅಂತ ಗೊತ್ತಾಯ್ತು. ಇದೇ ವಿಷಯವನ್ನ ನಮ್ಮ ಆಯುರ್ವೇದ ಆಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ಪುರುಷೋ ಅಯಂ ಲೋಕ ಸಂಹಿತ ಅಂತ ಒಂದೇ ಒಂದ್ ಸಾಲಲ್ಲಿ ಹೇಳ್ಬಿಟ್ರು. ಇದರರ್ಥ ಪ್ರತಿಯೊಂದು ಜೀವಿಯು ಜಗತ್ತಿಗೆ ಸಮಾನ. ಈ ಜಗತ್ತಲ್ಲಿ ಯಾವುದೇ ಬದಲಾವಣೆ ಆದ್ರೂ ಪ್ರತಿಯೊಬ್ಬರಲ್ಲೂ ಬದಲಾವಣೆ ಆಗತ್ತೆ. ಇದೇ ರೀತಿ ಬದಲಾವಣೆ ಮಾರ್ಚ್ 8ರಿಂದ ಶುರು ಆಗಿದೆ. ಜಗತ್ತಲ್ಲಿ, ನಮ್ಮ ದೇಹದಲ್ಲಿ ಸಹ. ನಮ್ಮ ಹೊರಗಿನ ಪ್ರಪಂಚದಲ್ಲಿ ಸೂರ್ಯನ ಬೆಳಕು ಅಥವಾ ಸೂರ್ಯನ ಬಿಸಿ ಹೆಚ್ಚಾಗಿ ಹಿಂದಿನ ಋತುವಲ್ಲಿ ಶೇಖರಣೆ ಆದ ಕಫ ಈಗ ಕರಗಕ್ಕೆ ಶುರು ಆಗ್ತಾ ಇದೆ. ಆ ಕಫ ಕರಗೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ, ಮತ್ತೆ ಕಫದಿಂದ ಆಗೋ ಕೆಮ್ಮು, ದಮ್ಮು, ಮೈಕೈ ಭಾರ ಇದೆಲ್ಲ ಜಾಸ್ತಿ ಆಗುತ್ತೆ. ಇವೆಲ್ಲ ತೊಂದರೆಯನ್ನ ಕಮ್ಮಿ ಮಾಡಕ್ಕೆ ಆಯುರ್ವೇದ ಆಚಾರ್ಯರು 4 ರೀತಿಯಾದ ಪಾನೀಯವನ್ನ ಹೇಳಿದ್ರು. ಶುಂಠಿ, ಮುಸ್ತ, ಚಂದನ ಮತ್ತೆ ಜೇನುತುಪ್ಪದ ಪಾನೀಯ. ಶುಂಠಿ, ಮುಸ್ತ, ಚಂದನ ಇದ್ ಮೂರರಲ್ಲಿ ಯಾವ್ದಾದ್ರು ಒಂದು ಗಿಡಮೂಲಿಕೆಯನ್ನ 1 ಚಮಚ ತಗೊಂಡು 1 ಕಪ್ ನೀರಿಗೆ ಹಾಕಿ ಕುದಿಸ್ಬೇಕು. ಅದನ್ನ 1/4 ಭಾಗ ಇಳಿಸ್ಬೇಕು. ದಿನಕ್ಕೆ ಒಂದ್ಸತಿ ಕುಡಿಬಹುದು ಅಥವಾ ಅನ್ನ ಜೊತೆಗೆ ಕುಡಿಬಹುದು. ಜೇನುತುಪ್ಪದ ಪಾನೀಯವನ್ನ ತಣ್ಣಗಿನ ನೀರಿಗೆ 1 ಚಮಚ ಹಾಕಿ ದಿನಕ್ಕೆ ಒಂದ್ಸತಿ ಕುಡಿಯೋದು. ಇದನ್ನ ಅನ್ನ ಜೊತೆ ಕುಡಿಬಾರದು. ಅದನ್ನ ಮಾಡಿದ್ರೆ ನಮ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಜೀರ್ಣಶಕ್ತಿ ಸರಿಯಾಗಿ ಕಫದಿಂದ ಆಗೋ ತೊಂದರೆಗಳು ಕಮ್ಮಿ ಆಗುತ್ತೆ. ವೀಕ್ಷಕರೇ, ಮಾರ್ಚ್ 8ರಿಂದ ಮೇ 7ರವರೆಗೆ ವಸಂತ ಋತುವಲ್ಲಿ 4 ಪಾನೀಯಗಳನ್ನ ತಪ್ಪದೇ ಬಳಸಿ ಎಲ್ಲರ ಆರೋಗ್ಯವನ್ನ ಕಾಪಾಡ್ಕೊಂಡು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.